ಆ ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿಗೆ ಎಷ್ಟು ಹಣ ಖರ್ಚು ಮಾಡ್ತು ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ. ಮತ್ತು ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿ ಮೊದಲ ಹಂತಗಳಲ್ಲಿ ಒಂದ್ ಕಡೆ 126 ಕೆರೆಗೆ ತುಂಬಿಸಬೇಕಾಗಿತ್ತು ಪ್ರತಿ ವರ್ಷ, ಇನ್ನೊಂದು ಕಡೆ 65 ಕೆರೆಗೆ ಚಿಕ್ಕಬಳ್ಳಾಪುರದಲ್ಲಿ ಎಚ್ಎನ್ ವ್ಯಾಲಿಯಿಂದ ತುಂಬಿಸಬೇಕಾಗಿತ್ತು ಪ್ರತಿ ವರ್ಷ. ಆದರೆ ಯೋಜನೆ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಇವತ್ತು ಇಲ್ಲಿ 126 ಕೆರೆ ತುಂಬಿಲ್ಲ, ಅಲ್ಲಿ 65 ಕೆರೆ ತುಂಬಿಲ್ಲ. ನಾವು ಅದರ ಬಗ್ಗೆನೂ ಪ್ರಶ್ನೆ ಮಾಡ್ತಿಲ್ಲ. ನಾವು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಗುಣಮಟ್ಟದ ಬಗ್ಗೆ, ನೀರಿನ ಗುಣಮಟ್ಟದ ಅಂದ್ರೆ ಟ್ರೀಟ್ಮೆಂಟ್ ಗುಣಮಟ್ಟದ ಬಗ್ಗೆ, ಸಂಸ್ಕರಣೆ. ಇದಕ್ಕೆ ಕಾರಣ ವಿರೋಧ ಪಕ್ಷದ ನಾಯಕರು ಎಲೆಕ್ಷನ್ ಅಲ್ಲಿ ಬರ್ತಾರೆ. ಅವರು ಎಲೆಕ್ಷನ್ ಕೊನೆ ಒಂದು ವರ್ಷ ಇದ್ದಂಗೆ 6 ತಿಂಗಳಿದ್ದಂಗೆ ಬಂದು ಆ ಎಲೆಕ್ಷನ್ ಗೆಲ್ಲೋದು ಒಂದು ಗಮನ ಹರಿಸೋದ್ರಿಂದ ಇಂಥ ಒಂದು ಸಮಸ್ಯೆಗಳನ್ನ ಅವರು ಕಣ್ಣೆತ್ತಿ ಸಹ ನೋಡ್ತಾ ಇಲ್ಲ. ಇವತ್ತು ವಿರೋಧ ಪಕ್ಷದ ನಾಯಕರುಗಳು ಇಲ್ಲಿ ಕೋಲಾರದಲ್ಲಾಗ್ಬೋದು, ಮುಳಬಾರ್ದಲ್ಲಾಗ್ಬೋದು, ಅಥವಾ ನಮ್ಮ ಜಿಲ್ಲೆಯ ಶ್ರೀನಿವಾಸ ವೆಂಕಟೇಶ್ವರ ರೆಡ್ಡಿ ಅವರನ್ನ ಕೇಳ್ಕೊಂಡ್ವಿ ನೀರಾವರಿ ಹೋರಾಟ ಬರೋದಕ್ಕೆ 365 ದಿನದಲ್ಲಿ ಒಂದು ದಿನನೂ ಬರಲಿಲ್ಲ. 365 ದಿನದಲ್ಲಿ ಒಂದು ದಿನನೂ ಬರಲಿಲ್ಲ. ಅವಾಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅದೇ ರೀತಿ ನಮ್ಮ ಕೊತ್ತೂರು ಮುಳಬಾಗಿಲಿನ ಶಾಸಕರು ಆಪೋಸಿಟ್ ಆಗಿ ಇವರಿದ್ರು, ಯಾರು ಮಂಜುನಾಥ್ ಅವರು ಒಂದು ದಿನ ವೇದಿಕೆಗೆ ಬರಲಿಲ್ಲ. ನಾನು ನೇರವಾಗಿ ಹೊಣೆ ಮಾಡೋದೇನಂದ್ರೆ ಇವ್ರ ಮೇಲೆ. ವಿರೋಧ ಪಕ್ಷದ ನಾಯಕರೇ ಸ್ಟ್ರಾಂಗ್ ಇಲ್ಲ ಅಂದ್ರೆ ಸರ್ಕಾರ ಎಲ್ಲೇ ಚೆತ್ಕೊಳ್ತದೆ ಅಲ್ವಾ? ಹಾಗಾಗಿ ವಿರೋಧ ಪಕ್ಷದ ನಾಯಕರು ಮುಂದೆ ಬರಬೇಕು. ನಮ್ಗೆ ಸಪೋರ್ಟ್ ಆಗಿ ನೀರಾವರಿ ಹೋರಾಟದ ವೇದಿಕೆಗೆ ಸಪೋರ್ಟ್ ಆಗಿ ವಿರೋಧ ಪಕ್ಷದಲ್ಲಿ ನಿಂತು ಸೋತೋಗಿದ್ದಾರಲ್ವಾ? ಇವತ್ತು ವರ್ತೂರ್ ಪ್ರಕಾಶ್ ಆಗಿರ್ಬೋದು, ಒಂದಿನ ಬರಲಿಲ್ಲ ವೇದಿಕೆಗೆ. ಇವತ್ತು MLA ನಿಂತ್ಕೊಳ್ಳಕ್ಕೆ ಇನ್ನೇನು ಒಂದು 6 ತಿಂಗಳಿಂದ ಬರ್ತಾರೆ ಎಲ್ಲರೂ. ಹಂಗಾಗಿ ನಮ್ಗೆ ನಮ್ಮ ಜಿಲ್ಲೆಗೆ ಕಡೆಗಣಿಸ್ತಾ ಇದ್ದಾರೆ ಯಾವುದೇ ಪಕ್ಷಗಳು. ಮೊದಲು ಅವ್ರು ಬರಬೇಕು. ಅವ್ರು ಬಂದು ಅವರೊಂದು ಸಭೆಗಳು ಮಾಡಿ ಅವರು ಆಗ್ರಹ ಮಾಡಬೇಕು ಸರ್ಕಾರಕ್ಕೆ ಅಂತ ನನ್ನ ಒಂದು ಅವ್ರ ಮೇಲೆ ನಾನು ನೇರ